ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇರಬಹುದು ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 27/5/2025 ಹೊಸ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರು ಮತ್ತು ಪುರುಷರು ಇಬ್ರು ಅರ್ಜಿಯನ್ನ ಸಲ್ಲಿಸೆ. ಇದು ಕೇಂದ್ರ ಸರ್ಕಾರ ಖಾಯಂ ಹುದ್ದೆ ಆಗಿರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ, ಕೇಂದ್ರ ಸರ್ಕಾರದ ಖಾಯಂ ಹುದ್ದೆ. ತುಂಬಾ ಜನ ಕೇಳ್ತಾ ಇದಾರೆ, ಹೆಸರು ಯಾವಾಗ ನೇಮಕಾತಿ ಆಗತ್ತೆ ಅಂತ ಹೇಳಿ. ಈಗ ನೇಮಕಾತಿ ಮಾಡ್ಕೋತಿದ್ದಾರೆ. ಸುಮಾರು 320 ಪೋಸ್ಟಿಗೆ ಅರ್ಜಿಯನ್ನ ಕರೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನ ಸಲ್ಲಿಸಿ. ಮತ್ತು ಆಯ್ಕೆದ ಅಭ್ಯರ್ಥಿಗೆ ನಿಮ್ಗೆ 10,000, 20,000, 30,000 ಸ್ಯಾಲ್ರಿ ಇರೋದಿಲ್ಲ. ಎಷ್ಟೆಷ್ಟು ಸ್ಯಾಲ್ರಿ ಇರತ್ತಂತ ತುಂಬಾ ಜನ ಕೇಳ್ತಾರ. ನಿಮ್ಗೆ 1 ಲಕ್ಷ, 2 ಲಕ್ಷ, ಅದ ನಂತರ 3 ಲಕ್ಷ, 4 ಲಕ್ಷ ಈ ರೀತಿ ನಿಮ್ಗೆ ಸ್ಯಾಲ್ರಿ ಕೊಡ್ತಾರೆ ಕೇಂದ್ರ ಸರ್ಕಾರ. ಇದು ಇಸ್ರೋ ನೇಮಕಾತಿ ಆಗಿರತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಕೊನೆಯ ದಿನಾಂಕ ಯಾವುದು, ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು, ವಿದ್ಯಾರ್ಹತೆ ಏನಾಗಿರ್ಬೇಕು, ಯಾವ ಪೋಸ್ಟ್ ಖಾಲಿ ಇರತ್ತೆ, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಫ್ರೆಶ್ ಅಂತ ಕಡಿಮೆ ಚಾನಲ್ ಅನ್ನ ಇನ್ನೂ ತನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತಾ ಇದ್ದಾರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗತ್ತೆ. ಆದಷ್ಟು ಬೇಗ 4 ಲಕ್ಷ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಬನ್ನಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಒಂದು ಪ್ರಶ್ನೆ ಕೇಳ್ತೇನೆ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗುತ್ತೋ ಇಲ್ಲ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ಸಾರಿ ಕಮೆಂಟ್ ನ ತಿಳಿಸಿ, ಸರ್ ನೀವು ಹೇಳ್ತಾ ಇರೋದು ಅರ್ಥ ಆಗತ್ತೆ ಅಂತೇಳಿ. ನನಗೂ ಸ್ವಲ್ಪ ಅರ್ಥ ಆಗಬೇಕು, ಅದೇ ಒಂದು ಕಾರಣಕ್ಕಾಗಿ. ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡಿ, ಅಧಿಸೂಚನೆ ರಿಲೀಸ್ ಮಾಡಿದಂತ ಸಂಸ್ಥೆ ನೋಡಿ, ನಮ್ಮೊಂದು ಭಾರತೀಯ ಇಸ್ರೋ ನೇಮಕಾತಿ ಮಾಡ್ಕೋತಾ ಇದೆ. ಈ ಒಂದು 2025ರಲ್ಲಿ ಹೊಸ ನೇಮಕಾತಿ ರಿಲೀಸ್ ಮಾಡಿ ಇಸ್ರೋ ಬಿಡುಗಡೆ ಮಾಡಿದಂತ ಅಧಿಸೂಚನೆ ಇದು. ತುಂಬಾ ಜನ ಕೇಳ್ತಾರ ಯಾವ್ದು ಅಂತ ಹೇಳಿ. ಇಸ್ರೋ ನೇಮಕಾತಿ ತಿಳ್ಕೊಳ್ಳಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತೇಳಿ ಇದರಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು. ಟೋಟಲ್ ಆಗಿ 320 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಯಾವ್ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಒಂದೊಂದ ತಿಳಿಸ್ಕೊಡ್ತಾನೆ. ಇಲ್ಲಿ ಖಾಲಿರುವಂತ ಮೊದಲನೇದಾಗಿ ಪೋಸ್ಟ್ ನೋಡಿ, ವಿಜ್ಞಾನಿ ಪೋಸ್ಟ್ ಅಂತೇಳಿ ಈ ಒಂದು ಸೈಂಟಿಸ್ಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಮೊದಲನೇದಾಗಿ ಈ ಒಂದು ಮೊದಲನೇ ಪೋಸ್ಟ್ ಸುಮಾರು 113 ಪೋಸ್ಟ್ ಖಾಲಿ ಇರತ್ತೆ. ಇದರಲ್ಲಿ ABCD ಈ ರೀತಿಯಾಗಿರತ್ತೆ. ಸ್ವಲ್ಪ ನೋಡ್ಕೊಳ್ಳಿ. PWD ಅಭ್ಯರ್ಥಿಗಳು ಇದೆಲ್ಲ ಖಾಲಿ ಇರತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇದಾದ ಬಳಿಕ ವಿದ್ಯಾರ್ಹತೆ ಎಷ್ಟಾಗಿರ್ಬೇಕು, 65% ತೆಗೆದುಕೊಂಡು ಪಾಸ್ ಆಗಿರ್ಬೇಕಾಗತ್ತೆ. ಇದಕ್ಕೆ ವಿದ್ಯಾರ್ಹತೆ BA ಅಥವಾ BTech ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. BA ಅಥವಾ BTech ಇಂಜಿನಿಯರಿಂಗ್ ನಲ್ಲಿ ಪಾಸ್ ಆಗಿರಬೇಕು. ಇದು ಒಂದು ಪೋಸ್ಟಿಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಯ್ತು. ಇನ್ನು ಎರಡನೇ ಪೋಸ್ಟಿಗೆ ಇಂಜಿನಿಯರಿಂಗ್ AC ಅಂತೇಳಿ ಈ ಒಂದು ಇಂಜಿನಿಯರಿಂಗ್ ಪೋಸ್ಟ್ಗಳಿಗೆ ಇದು ಕೂಡ ವಿಜ್ಞಾನದಲ್ಲೇ ಖಾಲಿರುವಂತ ಪೋಸ್ಟ್. ಇಲ್ಲಿ ಕೂಡ BA ಅಥವಾ BTech ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿ ಆಗಿರ್ಬೇಕು. ಎಲೆಕ್ಟ್ರಾನಿಕಲ್ಸ್ ಅದೇ ರೀತಿಯಾಗಿ ಇಂಜಿನಿಯರಿಂಗ್ ನಲ್ಲಿ ಸುಮಾರು 65% ತೆಗೆದುಕೊಂಡು ಪಾಸ್ ಆಗಿರ್ಬೇಕು. ಇನ್ನು ಎರಡನೇದಾಗಿ ನೋಡಿ ಸ್ನೇಹಿತರೆ, ಏನ್ ಖಾಲಿ ಇದೆ ಅಂತೇಳಿ ಇದು ಕೂಡ ವಿಜ್ಞಾನಿ ಪೋಸ್ಟ್ ಖಾಲಿ ಇರತ್ತೆ. ಈ ಒಂದು ವಿಜ್ಞಾನಿ ಪೋಸ್ಟ್ಗೆ ಅಪ್ಲೈ ಮಾಡಿ ಸೈನ್ಟಿಸ್ಟ್ ಅಂತೇಳಿ ಅರ್ಜಿ ಸಲ್ಲಿಸಿ 160 ಪೋಸ್ಟ್ ಇರತ್ತೆ. ಇದು ಕೂಡ ಸೈನ್ಟಿಸ್ಟ್ ಹುದ್ದೆಗಳು. ಕಂಪ್ಯೂಟರ್ ಸೈನ್ಸ್ ಅಂತೇಳಿ ಇದಕ್ಕೆ ಅಪ್ಲೈ ಮಾಡಿ. ಮೆಕ್ಯಾನಿಕಲ್ ಪೋಸ್ಟ್ ಇರತ್ತೆ ಇಂಜಿನಿಯರಿಂಗ್ ನಲ್ಲಿ, ಇದೆಲ್ಲ ಅಪ್ಲೈ ಮಾಡಿ. ಎಲ್ಲದಕ್ಕೂ BA ಅಥವಾ BTech ಪಾಸ್ ಆಗಿರ್ಬೇಕು ಮೆಕ್ಯಾನಿಕಲ್ ನಲ್ಲಿ. ಇಲ್ಲಿ ನೋಡಿ ಸ್ನೇಹಿತರೆ, ಇದೇನು ಪೋಸ್ಟ್ ಇರತ್ತಲ್ಲ ತೆಳಗಡೆ ಏನ್ ಕೊಟ್ಟಿದಾರಲ್ಲ, ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕಲ್, ಅದೇ ಒಂದು ವಿಷಯದಲ್ಲಿ BA ಮತ್ತು BTech ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಆಗಿರ್ಬೇಕು. ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಟೋಟಲ್ ಆಗಿ ಅಖಿಲ ಭಾರತದಲ್ಲಿ 320 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಎಷ್ಟು ಹೇಳಿ, 320 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಇದು ಒಂದು ಕಡೆ ನಮಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಇನ್ನು ಇವುಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ವಿದ್ಯಾರ್ಹತೆ ಆಗಿರ್ಬೇಕು ಅರ್ಥ ಆಯ್ತು. ಎಲ್ಲ ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ. ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ, ಎಲ್ಲ ಒಂದು ವರ್ಗದವರು OBC ಅಭ್ಯರ್ಥಿ ಆಗ್ಬಹುದು, SC/ST ಅಭ್ಯರ್ಥಿ ಆಗ್ಬಹುದು. ಇಲ್ಲಿ ನಿಮಗೆ 750 ರೂಪಾಯಿ ತನ ಪಾವತಿ ಮಾಡ್ಬೇಕಾಗತ್ತೆ. 750 ರೂಪಾಯಿ ಎಲ್ಲ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ. OBC ಅವರಿಗೆ, ಅದ ನಂತರ SC ಅಭ್ಯರ್ಥಿಗಳು, ST ಅಭ್ಯರ್ಥಿಗಳು, EWS ಅವರಿಗೆ ಸಂಬಂಧಪಟ್ಟಂತೆ 750 ರೂಪಾಯಿ ಕಡ್ಡಾಯವಾಗಿ ಪಾವತಿ ಮಾಡಲೇಬೇಕು. ಇದು ಆನ್ಲೈನ್ ನಲ್ಲಿ ಪಾವತಿಸಬೇಕಾಗತ್ತೆ. ಅದರ ಬಳಿಕ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು, 16 ಜೂನ್ 2025ಕ್ಕೆ ಸಂಬಂಧಪಟ್ಟಂತೆ ನಾನು ಏನ್ ಹೇಳ್ತಾ ಇದ್ದೀನಿ, 16 ಜೂನ್ 2025ಕ್ಕೆ ಸಂಬಂಧಪಟ್ಟಂತೆ ಸುಮಾರು 18 ವರ್ಷದಿಂದ 28 ವರ್ಷದ ತನಕ ಇದ್ದಂತ ವ್ಯಕ್ತಿಗಳು ಅರ್ಜಿ ಸಲ್ಲಿಸಿ. ಇದೊಂದು ತಿಳ್ಕೊಳ್ಳಿ, 18ರಿಂದ 28 ವರ್ಷದ ತನಕ ಇದ್ದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ. ಇದ್ರ ಬಗ್ಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಯಿತು. ಅದ್ರ ಬಗ್ಗೆ ಆಯ್ಕೆ ಆಗುವಂತ ಅಭ್ಯರ್ಥಿಗಳಿಗೆ ಯಾವ ರೀತಿಯಾಗಿ ಆಯ್ಕೆ ಪ್ರಕ್ರಿಯೆ ಇರುತ್ತೆ. ಮೊದಲಿಗೆ ನಿಮಗೆ ಲಿಖಿತ ಪರೀಕ್ಷೆ ಇರ್ತಾನೆ. ಅದ ನಂತರ
ನಿಮಗೆ ಸಂದರ್ಶನ ಮುಖಾಂತರಾಗಿ ಆಯ್ಕೆನ ಮಾಡ್ತಾನೆ. ಇದು ನಿಮಗೆ ಕ್ಲಿಯರ್ ಕಟ್ ಮಾಹಿತಿ ಅರ್ಥ ಆಯ್ತು. ಲಿಖಿತ ಪರೀಕ್ಷೆಯಲ್ಲಿ ಸ್ವಲ್ಪ ಮಾರ್ಕ್ಸ್ ನೋಡಿ ಏನೇನು ಇರತ್ತ ಅಂತೇಳಿ, ಎಷ್ಟು ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಈ ಒಂದು ಪರೀಕ್ಷೆ, ಅದ ನಂತರ ಯಾವ ರೀತಿಯಾಗಿ ನನಗನ್ನಿಸೋ ಮಟ್ಟಿಗೆ 100 ಅಂಕಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರಬಹುದು. 40, 20, 20, 80, ಅದ ನಂತರ ಇದೊಂದು 20, 100, ಈ ಒಂದು 100 ಅಂಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪರೀಕ್ಷೆ ಇರತ್ತೆ. ಇಲ್ಲಿ ಯಾವುದು ಎಷ್ಟು ಸಮಯ ಎಲ್ಲ ತಿಳಿಸ್ಕೊಟ್ಟಿದ್ದಾನೆ, ಸ್ವಲ್ಪ ಗಮನ ಕೊಡಿ. ಇಲ್ಲಿ ನೋಡಿ ಸ್ನೇಹಿತರೆ, 2 ಪ್ರಶ್ನೆ ಪತ್ರಿಕೆ ಇರತ್ತೆ. 60%, 50% ಈ ರೀತಿಯಾಗಿ ಎಲ್ಲ ತಗೋಬೇಕು. ಯುವ ಅಭ್ಯರ್ಥಿಗೆ ಎಷ್ಟು ಮಾರ್ಕ್ಸು, ಇದ ನಂತರ EWS ಅವರಿಗೆ ಎಷ್ಟು ಮಾರ್ಕ್ಸ್ ಬಿದ್ದರೆ ಪಾಸು, ಅದನ್ನೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಗಮನ ಕೊಡಿ. ಇನ್ನು ಆಯ್ಕೆದ ಅಭ್ಯರ್ಥಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಇಲ್ಲಿ ಕೊಟ್ಟಿದ್ದ ನೋಡಿ, 56,100ರಿಂದ 56,100ರಿಂದ ನಿಮಗೆ 2 ಲಕ್ಷ ತನಕ ವೇತನ ಕೊಡ್ತಾರೆ. 56,100ರಿಂದ 2 ಲಕ್ಷ ತನಕ ಸಂಬಳ ಇರತ್ತೆ ಪ್ರತಿ ತಿಂಗಳಾಗಿ. ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನಮ್ಮ ಒಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ. 320 ಪೋಸ್ಟು ಅಖಿಲ ಭಾರತದವರು ಅಪ್ಲೈ ಮಾಡಿ ವಿಜ್ಞಾನಿ ಮತ್ತು ಇಂಜಿನಿಯರಿಂಗ್ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಮತ್ತು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಏನಿದೆ ಅಲ್ಲ, ಇದು ಆನ್ಲೈನ್ ಇರುತ್ತೆ. 27ನೇ ತಾರೀಖಂದು ಅರ್ಜಿ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 16 ಜೂನ್ 2025. ಇನ್ನು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಯಾವುದು ತುಂಬಾ ಜನ ಕೇಳ್ತಾರ. ಇದು ಇಸ್ರೋ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಅಲ್ಲೇ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕು. ಅಂತ ನಮ್ಮ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆಯಲ್ಲ, ಅಲ್ಲಿ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ನಾವು ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನೇರವಾಗಿ ಈ ಒಂದು ಆರ್ಟಿಕಲ್ ಓಪನ್ ಆಗತ್ತೆ. ಒಂದು ಆರ್ಟಿಕಲ್ ಓಪನ್ ಆಗತ್ತೆ. ಆ ಒಂದು ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಂತ ಆನ್ಲೈನ್ ಒಂದು ಲಿಂಕ್ ಓಪನ್ ಆಗತ್ತೆ. ಕ್ಲಿಕ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ, ಅಥವಾ ನಮ್ಮ ಒಂದು ಇಷ್ಟದಲ್ಲಿ ಮೆಸೇಜ್ ಮಾಡಿ ನಿಮಗೆ ಕಳಿಸ್ಕೊಡ್ತೇನೆ. ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. 16ನೇ ತಾರೀಕು ತನಕ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಿ.